ಹಾಯ್ ಅಗೈನ್. ಸೊ ಲಾಸ್ಟ್ ವಿಡಿಯೋಸಲ್ಲಿ ನಾನು ನಂದು KSIC ಬ್ಲೌಸ್ ಕಲೆಕ್ಷನ್ಸ್ನ ತೋರಿಸಿದ್ದೆ. ಅದಕ್ಕೂ ತುಂಬ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ. ಸೊ ಅದಕ್ಕೆ ನೆಕ್ಸ್ಟ್ ವಿಡಿಯೋ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೆ ನಾನು ನಂದು ಇಂಟ್ರೊಡಕ್ಷನು ಕೊಡ್ತೀನಿ ಆ, ಅಂತ ಹೇಳಿದ್ದೆ. ಸೊ ಅದನ್ನು ಮಾಡೋಣ ಈ ವಿಡಿಯೋದಲ್ಲಿ ಅಂದ್ಕೊಂಡಿದ್ದೀನಿ. ಲಾಸ್ಟ್ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಅಂತ ಅದ್ರಲ್ಲಿ ಮಾಡಿಲ್ಲ ನಾನು. ಸೊ ಸುಮ್ಮನೆ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ ಕೊಡೋಣ ಅಂತ, ಬಿಕಾಸ್ ಇಟ್ಸ್ ಎಲ್ಲ ಸೋಷಿಯಲ್ ಆನ್ಲೈನ್ ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್ ಆಗಿರೋದ್ರಿಂದ ತುಂಬ ಡೀಟೇಲ್ಸ್ ಕೊಡೋಕ್ಕೆ ಹೋಗೋದಿಲ್ಲ. ಸೊ ನಾನು ಈ ವ್ಲಾಗ್ಸ್ನ ನಾನು UK ಇಂದ ಲಂಡನಲ್ಲಿದ್ದೀವಿ, ನಾವು ಅಲ್ಲಿಂದ ಮಾಡ್ತಾಯಿದ್ದೀನಿ. ಬಟ್ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ಸೊ ನನ್ನ ಹೆಸರೇ ಹೇಳಲಿಲ್ಲ ನಿಮ್ಗೆ ಯಾರಿಗೂ, ನನ್ನ ಹೆಸರು ಲಕ್ಷ್ಮಿ ಅಂತ. ಸೊ ಅದು ಹೇಳ್ತಿರೋ ಹಾಗೆ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ. ಅಲ್ಲೇ ಇಂಜಿನಿಯರಿಂಗ್ ಮುಗಿಸಿ ಇಂಜಿನಿಯರಿಂಗ್ ಆದಮೇಲೆ ಮದುವೆ ಮಾಡಿಕೊಂಡು ನಾನು UK ಬಂದಿದ್ದು. ಇಲ್ಲಿ ಇವಾಗ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಸೊ UKಲೇ ನಾವು ಆಲ್ಮೋಸ್ಟ್ 10+ ಇಯರ್ಸಿಂದ ಸೆಟಲ್ ಆಗಿದ್ದೀವಿ. ಈ ನಡುವೆ ಒಂಥರ ತುಂಬ ವರ್ಷದಿಂದ ಅನಿಸ್ತಿತ್ತು ಯೂಟ್ಯೂಬಲ್ಲಿ ಬ್ಲಾಗ್ಸ್ ಮಾಡಬೇಕು, ಅದು ಒಂಥರ ನಂದು ಪ್ಯಾಷನಾಗಿ ತೊಗೊಳ್ಳೋಣ ಅಂತ. ಬಟ್ ಲಾಟ್ ಆಫ್ ಕಮಿಟ್ಮೆಂಟ್ಸ್, ಅದು ಇದು ಇದರಿಂದ ಕೆಲಸ, ಮನೆ, ಮಕ್ಕಳು ಅದೆಲ್ಲ ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಮೇಯ್ನ್ ಮೋಟಿವೇಶನ್ ನನ್ನ ಮಗಳು, ಅವಳು ಇಟ್ಕೊಂಡಿದ್ಲು, ಅಮ್ಮ ನೀನು ಹೇಳ್ತಾನೆ ಇದೆಯಾ ಮಾಡ್ತಾ ಇಲ್ಲ ಅಂತ. ಸೊ ಅವಳಿಗೋಸ್ಕರ ಈ ವಿಡಿಯೋಸ್ ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಅವಳೇ ನಂಗೆ ಐಡಿಯಾಸ್ ಕೊಡ್ತಿರೋದು. ಟು ಬಿ ಆನೆಸ್ಟ್, ಬಿಹೈಂಡ್ ದ ಕ್ಯಾಮ್ರಾ ಅವಳೇ ಇದನ್ನೆಲ್ಲ ರೆಕಾರ್ಡ್ ಮಾಡ್ತಿರೋದು. ಸೊ ಅವಳ ಹೆಸರು ಬೇಡ, ಜಾಸ್ತಿ ಶೇರ್ ಮಾಡೋದು ಬೇಡ ಅಂದ್ಕೊಂಡಿದ್ದೀನಿ ಇನ್ಫಾರ್ಮೇಷನ್ ಸದ್ಯಕ್ಕೆ. ಸೊ ದಿಸ್ ಈಸ್ ಬೇಸಿಕ್ ಅ ಲಿಟ್ಲ್ ಇಂಟ್ರೂ ಅಬೌಟ್ ಮೀ. ಸೊ ಇನ್ನೇನು ತುಂಬ ಡೀಟೇಲ್ಸ್ ನಾನು ಡೈಲಿ ವ್ಲಾಗು ಇನ್ನೂ ಯೋಚನೆ ಮಾಡಿಲ್ಲ, ಬಿಕಾಸ್ ಅದೇ ಫುಲ್ ಟೈಮ್ ಜಾಬ್ ಇರೋದ್ರಿಂದ, ಮನೆ ಮಕ್ಕಳು ಇರೋದ್ರಿಂದ ಡೈಲಿ ವ್ಲಾಗ್ ಮಾಡೋದು ಕಷ್ಟ ಆಗುತ್ತೆ. ಬಟ್ ನಾನೇನು ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ, ಕೆಲವು ನನ್ನ ಹತ್ರ ಇರೋ ಕಲೆಕ್ಷನ್ಸ್ನ ಶೇರ್ ಮಾಡೋಣ. ಸೊ ಮೇ ಬಿ ಇಟ್ಸ್ ನಾಟ್ ಜಸ್ಟ್ ಅ ಶೋ ಆಫ್, ಆ ಥರ ಏನು ಶೋ ಆಫ್ ಮಾಡೋದಕ್ಕಲ್ಲ, ಇಟ್ಸ್ ಜಸ್ಟ್ ಅನ್ ಇನ್ಫಾರ್ಮೇಷನ್. ಸೊ ನಾನು ಇವಾಗ ಏನಾದರೂ ಒಂದು ಮಾಡಬೇಕು ಅಂದರೆ ತುಂಬ ಯೂಟ್ಯೂಬಲ್ಲಿ ನೋಡ್ತೀನಿ, ಇನ್ಸ್ಟಾಗ್ರಾಮಲ್ಲಿ ನೋಡ್ತೀನಿ, ಇನ್ಸ್ಪೈರ್ ಆಗ್ತೀನಿ, ಅದರಿಂದ ನಾನು ಏನಾದರೂ ಮಾಡ್ತೀನಿ. ಸೊ ಇದು ಅದೇ ರೀತಿ ನನ್ನ ಹತ್ರ ಇವಾಗ ನಾನು ಯೂಸ್ ಮಾಡಿಕೊಂಡು ಆ ಥರ ಎಲ್ಲ ಮಾಡಿರೋದ್ರಿಂದ ನಾನು ಶೇರ್ ಮಾಡಿಕೊಂಡ್ರೆ ಬೇರೆ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅನ್ನೋ ಒಂದೇ ಕಾರಣದಿಂದ ನಾನು ತೋರಿಸ್ತಿರೋದು. ಇದು ಯಾವುದೇ ಶೋ ಆಫ್ ಮಾಡೋದಕ್ಕಲ್ಲ, ಅಥವಾ ನನ್ನ ಹತ್ರ ಇದಿದೆ ಅದಿದೆ ಅಂತ ತೋರಿಸೋದಕ್ಕಲ್ಲ. ಅಗೇನ್ ನನ್ನ ಮಗಳು ಮೋಟಿವೇಶನ್ ಇದು. ಅವಳು ತುಂಬ ಹೇಳ್ತಿತ್ತು, ಅಮ್ಮ ವಿಡಿಯೋಸ್ ಮಾಡೋಣ ಚೆನ್ನಾಗಿರುತ್ತೆ ಅಂತ. ಅದಕ್ಕೋಸ್ಕರ ಟ್ರಯರ್ ಮಾಡ್ತಾಯಿದ್ವಿ, ಹೇಗೆ ಬರುತ್ತೋ ನೋಡೋಣ. ಇದೆಲ್ಲ ನಿಮ್ಗೆ ಇಷ್ಟ ಆಯಿತು, ಸಪೋರ್ಟ್ ಮಾಡ್ತಿದ್ದೀರಾ ಅಂದರೆ ಕಂಟಿನ್ಯೂ ಮಾಡ್ತೀವಿ. ಆ್ಯಂಡ್ ಮೇ ಬಿ ಹೊರಗಡೆ ಹೋದಾಗ ಲಂಡನಲ್ಲಿ ಹೇಗಿದೆ ಏನು, ಇಲ್ಲೇನಾದರೂ ಪರ್ಟಿಕ್ಯುಲರ್ ಕ್ವಶನ್ಸ್ ಇದ್ದರೆ ನಿಮಗೆ ಕೇಳಿ, ಲಂಡನ್ ಬಗ್ಗೆ. ಇವಾಗ ಯಾರಾದರೂ ಮೂವ್ ಆಗಬೇಕು UKಗೆ ಅನ್ನೋ ಥರ ಇದ್ದರೆ ಅವ್ರಿಗೇನಾದರೂ ಕ್ವಶನ್ಸ್ ಇದ್ದರೆ ಕೇಳಿ. ಬೇಕಾದರೆ ಬೇಸ್ಡ್ ಆನ್ ನಂಬರ್ ಆಫ್ ಕ್ವಶನ್ಸ್ ನಮಗೆ ಬರೋದು, ಅದ್ರ ಮೇಲೂ ಒಂದು ವಿಡಿಯೋ ಮಾಡ್ತೀವಿ. ಸೊ ಇಷ್ಟು ಇಂಟ್ರೊಡಕ್ಷನ್ನು. ಹೋಪ್ಫುಲಿ ಇದರಿಂದ ಸ್ವಲ್ಪ ಮಟ್ಟಿಗೆ ನಾನು ಯಾರು, ಹೇಗೆ, ಏನು ಅಂತ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನು ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ, ನಂದು ಮೇಕಪ್ ಕಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಗೇನ್ ನಾನು ಏನಂತ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟು ಆ ಥರ ಎಲ್ಲ ಏನೂ ಇಲ್ಲ. ತುಂಬ ವರ್ಷದವರೆಗೂ ಏನಂತ ಒಳ್ಳೆ ಮೇಕಪ್ ಪ್ರಾಡಕ್ಟ್ಸು ನನಗೆ ಅಷ್ಟೊಂದು ನಾಲೆಜ್ ಇರಲಿಲ್ಲ. ಈ ನಡುವೆ ಒಂದು ಫ್ಯೂ ಇಯರ್ಸ್ ಬ್ಯಾಕಿಂದ ಯಾವಾಗಲೂ ಏನಾದರೂ ಫಂಕ್ಷನ್ಸ್ಗಾದರೆ ಮೇಕಪ್ ಆರ್ಟಿಸ್ಟ್ಗಳಿಗೆ ಲೈಕ್ ಸಿಂಪಲ್ ಫಂಕ್ಷನ್ಗೂ ಅವರು ಒಂದು 5,000 ಇಂದ 10,000 ಚಾರ್ಜ್ ಮಾಡ್ತಾರೆ. ಆ ಥರ ಎಲ್ಲ ಇದ್ದಾಗ ನಾನು ಅನ್ಕೋತಾ ಇದ್ದೆ, ಒಂದು 2-3 ಫಂಕ್ಷನ್ಗೆ ಅದೇ ರೀತಿ ಆದಾಗ ನಾನು ಏನು ಅಂದ್ಕೊಂಡೆ, ಯಾಕೆ ನಂದು ಒಂದು ಪರ್ಸ್ನಲ್ ಇದರಲ್ಲೇ ಅದನ್ನೇ ಮನಿನ ಇನ್ವೆಸ್ಟ್ ಮಾಡಬಾರ್ದು, ಸೊ ದಟ್ ಅದು ಲಾಂಗ್ ಟರ್ಮ್ಗೆ ಬರುತ್ತೆ ಅಂತ. ಅದ್ರ ಮೇಲೆ ನಾನು ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ನೋಡಿದೆ. ಇಂಡಿಯನ್ ಸ್ಕಿನ್ಗೆ ಯಾವ ಥರ ಮ್ಯಾಚ್ ಆಗುತ್ತೆ, ಯಾವುದು ಫೌಂಡೇಶನ್ದು ಕಲರು ಅದೆಲ್ಲ ಮ್ಯಾಚ್ ಆಗುತ್ತೆ, ಕಾಂಟೂರು, ಲಿಪ್ಸ್ಟಿಕ್ಕು ಆ ಥರದ್ದೆಲ್ಲ. ಸೊ ಅದೆಲ್ಲ ಸ್ವಲ್ಪ ಟ್ರಯಲ್ ಆ್ಯಂಡ್ ಎರರ್ ಮಾಡಾದ್ಮೇಲೆ, ಆಮೇಲೆ ಇನ್ನೊಂದು ಅಡ್ವಾಂಟೇಜ್ ಏನಿದೆ ಇಲ್ಲಿ UKಲಿ ಅಂದರೆ, ನಾವು ಇಲ್ಲೆಲ್ಲಾದರೂ ಮಾಲಲ್ಲಿ ಆ ಥರ ಏನಾದರೂ ಹೋದರೆ, ಇವಾಗ ಮ್ಯಾಕ್ ಆ ಥರ ಏನಾದರೂ ಬ್ಯೂಟಿ ಪ್ರಾಡಕ್ಟ್ಸ್ ಎಲ್ಲ ಇದ್ದರೆ ಅವ್ರದ್ದೇ ಒಂದು ಸ್ಟಾಲ್ ಥರ ಹಾಕ್ಕೊಂಡಿರ್ತಾರೆ ಮಾಲಲ್ಲಿ. ಅವರು ಬೆಂಗಳೂರಲ್ಲೂ ನೋಡಿದ್ದೀನಿ ಆ ಥರ ಎಲ್ಲ ಇದೆ ಈಗ. ಅವರು ನಮ್ಮ ಸ್ಕಿನ್ ಮೇಲೆ ಚೆಕ್ ಮಾಡಿ ನಮಗೆ ಯಾವ್ದು ಪರ್ಟಿಕ್ಯುಲರ್ ಶೇಡ್ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಅದನ್ನೇ ಸಜೆಸ್ಟ್ ಮಾಡ್ತಾರೆ. ಸೊ ಅದರಿಂದ ನಮಗೆ ಇನ್ನೂ ಜಾಸ್ತಿನೇ ಹೆಲ್ಪ್ ಆಗುತ್ತೆ. ನಾವೇ ಏನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ಅದು ಸೂಟ್ ಆಗದೆ ಹೋದರೆ ಮತ್ತೆ ರಿಟರ್ನ್ ಮಾಡೋಕ್ಕಾಗ್ದಿರ ಇನ್ನೊಂದು ಶೇಡ್ ಆರ್ಡ್ರ್ ಮಾಡೋದು, ಅದರೆಲ್ಲ ಪ್ರಾಬ್ಲಮ್ ಇರೋದಿಲ್ಲ. ಸೊ ಇದು ಬೆಟ್ರ್ ಅನಿಸ್ತು ನನಗಿದು. ಆ್ಯಕ್ಚುಲಿ ವರ್ಕೌಟು ಆಯಿತು. ನಾನು ಫಸ್ಟು ನನ್ನ ಹತ್ರ ಆ ಥರ 1-2-3 ಮೊದಲೆಲ್ಲ ಲ್ಯಾಕ್ಮಿದು ಆ ಥರದ್ದು ಈ ಥರದ್ದೆಲ್ಲ ಇಟ್ಕೊಂಡಿದ್ದೆ. ಬಟ್ ಅಷ್ಟೊಂದು ನನ್ನ ಪರ್ಫೆಕ್ಟಾಗಿ ಶೇಡ್ ಮ್ಯಾಚ್ ಆಗ್ತಿತ್ತು ಅಂತ ಅನಿಸ್ಲಿಲ್ಲ. ಆ್ಯಂಡ್
ಏನು ಮೇಕಪ್ಗೆ ಹೇಗೆ ಯಾವ್ದು ಅಪ್ಲೈ ಮಾಡಿದ್ರೆ ಯಾವ ಥರ ಕಾಣುತ್ತೆ ಅನ್ನೋ ಒಂದು ಐಡಿಯಾನು ಅಷ್ಟೊಂದು ಇರಲಿಲ್ಲ ನನಗೆ ಮೊದಲು. ಬಟ್ ಈ ಥರ ಹೋದಾಗ ನಾನು ಅವ್ರಿಗೆ ಒಂದೇ ಹೇಳಿದ್ದು, ಇಲ್ಲಿನವ್ರಿಗೆ ನನ್ನ ಹತ್ರ ಯಾವುದು ಪ್ರಾಡಕ್ಟ್ಸ್ ಇಲ್ಲ, ಎಲ್ಲ ಪ್ರಾಡಕ್ಟ್ಸು ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ, ನೀವೇ ಸಜೆಸ್ಟ್ ಮಾಡಿ ನನ್ನ ಸ್ಕಿನ್ ಟೋನ್ಗೆ ಯಾವ್ದು ಮ್ಯಾಚ್ ಆಗುತ್ತೆ ಎಲ್ಲ ಅಂತ. ಸೊ ಅವ್ರು ಎಕ್ಸ್ಪ್ಲೈನ್ ಮಾಡಿ ಒಂದು 2-3 ಆಪ್ಷನ್ ತೋರಿಸಿ, ನೋಡಿ ಇದು ಹಾಕೊಂಡ್ರೆ ಹೀಗಿರುತ್ತೆ, ಇದು ಬೇಕಾಗುತ್ತೆ ನಿಮ್ಮದು ಡಾರ್ಕ್ ಐಸ್ ಇರೋದ್ರಿಂದ, ಸಾರಿ ಏನಂತಾರೆ ಇದನ್ನು, ಡಾರ್ಕ್ ಸರ್ಕಲ್ ಎಲ್ಲ ಇರೋದ್ರಿಂದ ಇದಕ್ಕೆ ಈ ಥರ ಕ್ರೀಮ್ ಅಪ್ಲೈ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಎಲ್ಲ ಹೇಳಿ ಅವ್ರು ಸಜೆಸ್ಟ್ ಮಾಡಿದ್ಮೇಲೆ ಅದ್ರ ಮೇಲೆ ಹೋಗಿರೋದು. ತುಂಬ ಜಾಸ್ತಿ ಇದೆ ಅಂತ ಹೇಳಕ್ಕೆ ಹೋಗಲ್ಲ, ತಕ್ಕ ಮಟ್ಟಿಗೆ ಸ್ವಲ್ಪ ಇಟ್ಕೊಂಡಿದ್ದೀನಿ. ಬಟ್ ಒಂದು ಅಡ್ವಾಂಟೇಜ್ ಏನು ಅಂದರೆ, ತೊಗೊಂಡಾಗಲೇ 2-3 ಇಯರ್ಸ್ ಆಯಿತು. ಇದರಲ್ಲೆಲ್ಲ ಅವ್ರು ಹೇಗೆ ಹೇಳಿದಾರೋ ಆ್ಯಂಡ್ ಯೂಟ್ಯೂಬ್ ವೀಡಿಯೋಸಿಂದ ಎಲ್ಲ ಸ್ವಲ್ಪ ಕಲ್ತ್ಕೊಂಡು ಇವಾಗ ಯಾವುದೇ ಫಂಕ್ಷನ್ಸ್ಗಾದರೂ ಮೋಸ್ಟ್ ಆಫ್ ದ ಫಂಕ್ಷನ್ಸ್ ನಾನೇ ಮೇಕಪ್ ಮಾಡ್ಕೋತೀನಿ. ಆವಾಗೆಲ್ಲ ನನಗೆ ಫೋಟೋಸ್ಗೂ ತುಂಬ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಕೆಲವೊಂದು 2-3 ಸರಿ ಕೇಳು ಇದ್ದಾರೆ, ನೀವು ಮೇಕಪ್ ಬೇರೆಯವ್ರು ಯಾರಾದರೂ ಬಂದು ಮಾಡಿದ್ರಾ ಅಂತಲೂ ಚೆನ್ನಾಗಿ ಅಷ್ಟು ಮಟ್ಟಿಗೆ ಬಂದಿದೆ. ಸೊ ಹೋಪ್ಫುಲಿ ಅದಕ್ಕೆ ನಾನು ಅಷ್ಟು ಇವಾಗ ಕಾನ್ಫಿಡೆಂಟ್ ಆಗಿ ಶೇರ್ ಮಾಡ್ಕೊಳ್ಳೋಣ ಅಂತ. ಅಗೇನ್ ಇದು ಡಿಪೆಂಡ್ಸ್ ಆನ್ ಯುವರ್ ಸ್ಕಿನ್ ಟೋನ್. ಬಟ್ ನಂದು ಈಗ ನೀವು ನೋಡ್ತಿದ್ದೀರಾ, ನನ್ನ ಸ್ಕಿನ್ ಟೋನ್ ಕಲರೇ ಇದ್ದರೆ ನೀವು ನಾನು ತೋರಿಸೋ ಶೇಡು ನನ್ನ ನಂಬರು ತೋರಿಸ್ತೀನಿ, ಅದ್ರ ಶೇಡ್ ತೊಗೊಂಡು ಟ್ರೈ ಮಾಡ್ಬೋದು. ಇಲ್ಲ ಬೆಟರ್ ಆಪ್ಷನ್ ನಾನು ಮಾಡಿದಾಗೆ ನೀವು ಅಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ಟ್ರಯಲ್ ಮಾಡಿದ್ರೆ ಐ ಥಿಂಕ್ ಯು ವಿಲ್ ಗೆಟ್ ಅ ಬೆಟರ್ ಮ್ಯಾಚ್ ಅಂತ ಅನಿಸುತ್ತೆ. ಹಾಯ್, ಸೊ ನಾನು ಲಾಸ್ಟ್ ಹೇಳ್ತಿದ್ದಾಗೆ ಮೇಕಪ್ ಕಲೆಕ್ಷನ್ ತೋರಿಸೋಣ ಅಂತ. ಇದು ನಂದು ಮೇಕಪ್ ಬ್ಯಾಗು. ಸೊ ನಾನೇನು ಆರ್ಗನೈಸರ್ ಥರ ಏನೂ ಇಟ್ಕೊಂಡಿಲ್ಲ, ಎಲ್ಲ ಫುಲ್ ಎವ್ರಿಥಿಂಗ್ ಡಂಪ್ ಮಾಡಿಬಿಟ್ಟಿದ್ದೀನಿ ಇದರಲ್ಲಿ. ಬಟ್ ನಾನು ಯಾವ್ದು ಹೇಗೆ ಯಾವ್ದು ಹಚ್ಕೋತೀನಿ, ಯಾವ್ಯಾವ ಕ್ರೀಮ್ ಯಾವ್ಯಾವ ಶೇಡಲ್ಲಿದೆ ಅಂತ ಎಲ್ಲ ತೋರಿಸ್ತೀನಿ. ಸೊ ಫಸ್ಟ್ ಸ್ಟಾರ್ಟ್ ಮಾಡೋದು ನಾನು ಈ ಸೀರಮಿಂದ. ಇದು ನೋಡಿ, ಇದು ಪ್ಲಮ್ದು ಇಂಡಿಯಾದಲ್ಲೇ ತೊಗೊಂಡಿದ್ದು ವಿಟಮಿನ್ ಸಿ ಸೀರಮು. ಸೊ ಇದನ್ನು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ. ಇದು ಮೇಕಪ್ಗೆ ಅಂತಲ್ಲ, ಡೈಲಿನೂ ಯೂಸ್ ಮಾಡ್ತೀನಿ. ಸೊ ಚೆನ್ನಾಗಿ ಗ್ಲೋ ಕೊಡುತ್ತಿದ್ದು. ಸೊ ಇದು ವಿಟಮಿನ್ ಸಿ ಪ್ಲಮ್ದು ಸೀರಮು. ಅದಾದಮೇಲೆ ನಂದು ನಾರ್ಮಲ್ ಮಾಯಿಶ್ಚರೈಸರು ನಾನು ಮೊದಲಿಂದ ತುಂಬ ದಿವಸದಿಂದ ಓಲೆ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದೊಂಥರ ಡೇ ಕ್ರೀಮ್ ಥರ. ಸೊ ಮಾಯಿಶ್ಚರೈಸರ್ ಇದನ್ನು ಯೂಸ್ ಮಾಡ್ತೀನಿ. ಓಲೆ ಕಂಪ್ಲೀಟ್ ಅಂತ ಇದೆ, ಇದು ಡೇ ಕ್ರೀಮ್ ಇದು. ಸೊ ಇದು ನಾರ್ಮಲ್ಲಾಗಿ ಯೂಸ್ ಮಾಡ್ತೀನಿ. ಇದರಲ್ಲಿ SPF 15 ಕೂಡ ಇದೆ. ಸೊ ಸನ್ಸ್ಕ್ರೀನಾಗೂ ಯೂಸ್ ಆಗುತ್ತೆ. ಸೊ ಇದು 2 ಕಾಮನ್ ಬೇಸಿಕ್ಕು. ಸೊ ಮೇಕಪ್ ಮಾಡದೆ ಹೋಗಲಿ ಅಥವಾ ಯಾವ್ದಾದ್ರು ಫಂಕ್ಷನ್ಗೆ ಆ ಥರ ಎಲ್ಲ ಏನಿಲ್ಲ. ಸೊ ನಾರ್ಮಲಾಗಿ ನಾನು ಆಫೀಸ್ ವೇರ್ಗೂ ಇದು 2ನೇ ಮೇಜರಾಗಿ ಯೂಸ್ ಮಾಡೋದು. ಬೇರೆ ಥರ ಏನು ಮೇಕಪ್ ಎಲ್ಲ ಅಷ್ಟೊಂದು ಮಾಡ್ಕೊಳ್ಳೋದಿಲ್ಲ. ಸೊ ಅದಾದಮೇಲೆ ಸೊ ಈಗಿಂದ ಆ್ಯಕ್ಚುಲ್ ಮೇಕಪ್ ಲೇಯರ್ ಸ್ಟಾರ್ಟ್ ಆಗುತ್ತೆ, ಲೇಯರ್ ಆನ್ ಲೇಯರ್ ಅಂತ. ಸೊ ಇದು ಮ್ಯಾಕ್ದು ಸ್ಟ್ರೋಬ್ ಕ್ರೀಮ್ ಅಂತ. ಸೊ ಇದು ಒಂಥರ ಪಿಂಕ್ ಶೇಡಲ್ಲಿ ತೊಗೊಂಡಿರೋದು ನಾನು. ಇದು ನನಗೆ ಇದೇನು ಪರ್ಟಿಕ್ಯುಲರ್ ನಿಮಗೆ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋ ಥರ ಏನಿರೋದೇನಿಲ್ಲ. ಎರಡು ಬರುತ್ತೆ. ಒಂದು ಪಿಂಕ್ ಅಂತ ಬರುತ್ತೆ, ಇನ್ನೊಂದು ಗೋಲ್ಡ್ ಒಂದು ಬರುತ್ತೆ ಅನಿಸುತ್ತೆ. ಸೊ ನಾನಿದು ಪಿಂಕ್ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಗ್ಲೋ ಕೊಡುತ್ತೆ ನಿಮಗೆ ಮೇಕಪ್ಗೆ. ಸೊ ಕೆಲವರು ಮೇಕಪ್ ಮಾಡೋದಕ್ಕೆ ಎಲ್ಲದಕ್ಕೆ ಮುಂಚೆನೂ ಯೂಸ್ ಮಾಡ್ತಾರೆ, ಆಮೇಲೆ ಫುಲ್ ಎಲ್ಲ ಮೇಕಪ್ ಆದಮೇಲೂ ಒಂದು ಸ್ವಲ್ಪ ಅಪ್ಲೈ ಮಾಡ್ತಾರೆ. ನಾನು ಮೇಕಪ್ ಆದಮೇಲೆ ಅಪ್ಲೈ ಮಾಡಿ ಟ್ರೈ ಮಾಡಿಲ್ಲ. ಸೊ ಇದುವರೆಗೂ ನಾನು ಮೇಕಪ್ ಮುಂಚೆನೇ ಅಪ್ಲೈ ಮಾಡ್ತೀನಿ. ಸೊ ಕೆಲವರು ಇದನ್ನು ಮಾಯಿಶ್ಚರೈಸರ್ ಆಗೂ ಯೂಸ್ ಮಾಡ್ತಾರೆ, ಹೈಡ್ರೇಟ್ ಮಾಡುತ್ತೆ ಇದನ್ನು ಸ್ಕಿನ್ನ ಚೆನ್ನಾಗಿ. ಸೊ ಇದೆಲ್ಲ ನಾನು ಮೋಸ್ಟ್ ಆಫ್ ದ ಪ್ರಾಡಕ್ಟ್ಸ್ ಎಲ್ಲ ಮ್ಯಾಕ್ ಇದೆ. ಸೊ ಇವೆರಡು ಹಚ್ಚಿದ್ಮೇಲೆ ನಾರ್ಮಲ್ ಬೇಸಿಕ್ ಸ್ಕಿನ್ ಪ್ರೆಪ್ ಆದಮೇಲೆ ನಾನು ಇದನ್ನು ಯೂಸ್ ಮಾಡ್ಕೋತೀನಿ. ಆ್ಯಂಡ್ ನನ್ನ ಹತ್ರ ಪ್ರೈಮರು ಇದೆ, ಅದು ಸದ್ಯಕ್ಕೆಲ್ಲ ಎಲ್ಲೋ ಇಟ್ಬಿಟ್ಟಿದ್ದೀನಿ. ಆ ಪ್ರೈಮರ್ನು ನಾನು ಬಿಫೋರ್ ಆ್ಯಂಡ್ ಆಫ್ಟರ್ ಮೇಕಪ್ ಸೆಟ್ಗೂ ಯೂಸ್ ಮಾಡ್ಬೋದು, ಆಮೇಲೆ ಬಿಫೋರ್ ಆಗು ಯೂಸ್ ಮಾಡ್ಬೋದು, ಅದನ್ನು ಯೂಸ್ ಮಾಡ್ತೀನಿ. ಸೊ ಇದು ಯೂಸು. ನೆಕ್ಸ್ಟು ನಾನು ಐ ಗೋ ಟು ಫೌಂಡೇಶನ್. ಕೆಲವರು ಏನು ಕನ್ಸೀಲರು ಫಸ್ಟ್ ಹಚ್ಕೋತಾರೆ, ಫೌಂಡೇಶನ್ ಆಮೇಲೆ ಹಚ್ಕೋತಾರೆ. ಕೆಲವರು ಫೌಂಡೇಶನ್ ಫಸ್ಟ್ ಹಚ್ತಾರೆ, ಆಮೇಲೆ ಕನ್ಸೀಲರ್ ಹಚ್ತಾರೆ. ಬಟ್ ನಾನು ಯೂಶ್ವಲಿ ನನ್ನ ಪ್ರೋಸೆಸ್ಸು ನಾನು ಫೌಂಡೇಶನ್ ಫಸ್ಟ್ ಹಚ್ಕೋತೀನಿ, ಆಮೇಲೆ ಕನ್ಸೀಲರ್ ಹಚ್ತೀನಿ. ಸೊ ನಂದು ಫೌಂಡೇಶನ್ ಅಗೇನ್ ನಾನು ಮ್ಯಾಕಲ್ಲೇ ತೊಗೊಂಡಿರೋದು, ಮ್ಯಾಕ್ ಫೌಂಡೇಶನ್ನು. ಸೊ ನನ್ನ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋ ಹಾಗೆ ಕೊಟ್ಟಿರೋದು, ನನ್ನ ಸ್ಕಿನ್ ಶೇಡ್ಗೆ. ಇದು NC40 ಅಂತ. ಇದು ಇಂಡಿಯಾದಲ್ಲೂ ಸಿಗುತ್ತೆ, ನಾನು ಇಲ್ಲಿ ಪರ್ಚೇಸ್ ಮಾಡಿರೋದು UK. ನಂದು ಅವರು ಚೆಕ್ ಮಾಡಿ ನೋಡಿದಾಗ NC40 ನನಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತ ಹೇಳಿ NC40 ತೊಗೊಂಡಿದ್ದಾರೆ. ಸೊ ಇದು ಸ್ಟುಡಿಯೋ ಫಿಕ್ಸ್ ಫ್ಲೂಯಿಡ್ ಅಂತ, SPF 15 ಅಂತ. ಇದರಲ್ಲೂ ಸನ್ಸ್ಕ್ರೀನ್ ಇದೆ. ಸೊ ಇದು ಮ್ಯಾಕ್ದು ಫೌಂಡೇಶನ್. ಇದು ತುಂಬ ಚೆನ್ನಾಗಿದೆ, ನನಗಿದು ಒಳ್ಳೆ ಫೇಸ್ ಕವರ್ ಕೊಡುತ್ತೆ, ಚೆನ್ನಾಗಾಗುತ್ತೆ, ಇದು ಚೆನ್ನಾಗಿ ಯೂಸ್ ಆಗುತ್ತೆ ನನಗೆ. ಸೊ ಇದನ್ನು ನೆಕ್ಸ್ಟ್ ಹಾಕ್ತೀನಿ. ಅಗೇನ್ ಅದಾದಮೇಲೆ ನಾನು ಹೇಳಿದ್ನಲ್ಲ ಕನ್ಸೀಲರ್ ಅಂತ. ಅವತ್ತು ಫಾರ್ ಸಮ್ ರೀಸನ್ ನನ್ನ ಸ್ಕಿನ್ ಟೋನ್ಗೆ, ನಂದು ಡಾರ್ಕ್ ಸರ್ಕಲ್ಸ್ಗೆ, ಸ್ವಲ್ಪ ಇದಕ್ಕೆ ನನಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗೋ ಕನ್ಸೀಲರು ಮ್ಯಾಕಲ್ಲಿರಲಿಲ್ಲ. ಸೊ ಇಲ್ಲಿ ಹೇಗೆ ಮಾಲ್ ಅಂದರೆ ಒಂದೇ ಕಡೆ ನಿಮಗೆ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಪ್ರಾಡಕ್ಟ್ಸ್ ಸಿಗುತ್ತೆ.
ಸೊ ಅವ್ರೇನು ಮಾಡಿದ್ರು, ಬೇರೆ ಕಡೆನೂ ಚೆಕ್ ಮಾಡ್ತೀನಿ ರೀ ಅಂತ ಹೇಳಿ ಅವರೇ ಹೋಗಿ ಆ ಮೇಕಪ್ ಆರ್ಟಿಸ್ಟು ಅವರೇ ನೋಡಿ ಇದು ಬಾಬಿ ಬ್ರೌನ್ ಅಂತ ನೋಡಿ ಇದು ನನಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಇದನ್ನು ಸಜೆಸ್ಟ್ ಮಾಡಿದ್ರು. ಇದ್ರದ್ದು ಕೋಡ್ ಬಂದು ಹನಿ ಅಂತ ಇದೆ. ಸೊ ಬಾಬಿ ಬ್ರೌನ್ದು ಹನಿ ಅಂತ. ಸೊ ಇದು ನನಗೆ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಹೇಳಿ ಇದನ್ನು ಸಜೆಸ್ಟ್ ಮಾಡಿದ್ರು. ಸೊ ಇದು ನೋಡಿ ಸ್ಕಿನ್ ಫುಲ್ ಕವರ್ ಕನ್ಸೀಲರ್ ಅಂತ ಹೇಳಿದ್ದಾರೆ. ಸೊ ಇದನ್ನೇ ನಾನು ಯೂಸ್ ಮಾಡ್ತಾ ಇರೋದು, ಬಾಬಿ ಬ್ರೌನ್ ಅಂತ ಕನ್ಸೀಲರ್ ಆಗಿ. ಇದು ತುಂಬ ಚೆನ್ನಾಗಿ ನನಗೆ ಸೆಟ್ ಆಗಿದೆ ಇದುವರೆಗೂ. ಸೊ ಅದಾದಮೇಲೆ ನಾನು ಐ ಮೇಕಪ್ಗೆ ಒಂದು 2-3 ಇಟ್ಕೊಂಡಿದ್ದೀನಿ. ನೋಡಿ ಇದು ಅಗೇನ್ ಮ್ಯಾಕ್ದು ನನ್ನ ಹತ್ರ ಐ ಶೇಡ್ಸ್ ಇದೆ. ಸೊ ಇದೊಂಥರ ಸ್ವಲ್ಪ ನೈಟ್ ಶೇಡ್ಸ್ಗೆ ಇದನ್ನು ಯೂಸ್ ಮಾಡ್ತೀನಿ. ಇದರಲ್ಲೆಲ್ಲ ಸ್ವಲ್ಪ ಗ್ಲಿಟರ್ ಆಗಿ ಎಲ್ಲ ಇದೆ, ಸ್ವಲ್ಪ ಡಾರ್ಕ್ ಶೇಡ್ಸು ಇದೆ, ಗ್ಲಿಟರ್ ಶೇಡ್ಸು ಇದೆ, ಪಿಂಕ್ ವಿತ್ ಗ್ಲಿಟರು ಇದೆ ಆ್ಯಂಡ್ ಮ್ಯಾಟ್ ಫಿನಿಶಿಂಗ್ದು ಇದೆ. ಸೊ ಇದನ್ನು ನಾನು ಜಾಸ್ತಿ ಯೂಸ್ ಮಾಡಿದ್ದೀನಿ. ಇದು ಅಗೇನ್ ಮ್ಯಾಕ್. ನಾನು ಅದು ಹೇಳಿದಾಗೆ ತುಂಬ ರೀಸೆಂಟಾಗಿ ಎಲ್ಲ ಪರ್ಚೇಸ್ ಮಾಡಿದ್ದು, ಒಂದು 2-3 ಇಯರ್ಸ್ ಆಗಿದೆ. ತುಂಬ ಜಾಸ್ತಿ ಯೂಸ್ ಮಾಡಿಲ್ಲ, ಬಟ್ ಕ್ಲೋಸಾಗಿ ಅಬ್ಸರ್ವ್ ಮಾಡಿದರೆ ಎಲ್ಲನೂ ಸ್ವಲ್ಪ ಯೂಸ್ ಮಾಡಿದ್ದೀನಿ. ನನಗೊಂಥರ ತುಂಬ ಡಾರ್ಕ್ ಐ ಮೇಕಪ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ, ಶೇಡ್ಸ್ ಎಲ್ಲ ತುಂಬ ಹಾಕಿ. ಆಮೇಲೆ ಇನ್ನೂ ಒಂದು 2-3 ಇಟ್ಕೊಂಡಿದ್ದೀನಿ. ಇದೆಲ್ಲ ಎಸ್ಟಿ ಲಾಡರ್ದು. ಇದು ನನ್ನ ಹಸ್ಬೆಂಡು ಒಂದು ಕ್ರಿಸ್ಮಸ್ಗೆ ಏನೋ ಪ್ರೆಸೆಂಟಾಗಿ ಬಂದಿದ್ದು, ಮೇಕಪ್ ಸೆಟ್ಟಲ್ಲಿ ಅದರಲ್ಲಿ ಬಂದಿದ್ದು. ಸೊ ಇದು ಅಗೇನ್ ಎಸ್ಟಿ ಲಾಡರ್ದು ನೋಡಿ ಇಲ್ಲಿದೆ. ಸೊ ಇದು ಅಗೇನ್ ಐ ಶೇಡ್ಸು 1-2-3 ಇದೆ. ಇದು ಒಂಥರ ನೈಟ್ ಶೇಡ್ಗೆ, ಡೇ ಶೇಡ್ಸ್ಗೆ ಅಂತ ಇದೆ. ಇದು ಅಗೇನ್ ನೈಟ್ ಶೇಡ್ಸು. ಸೊ ಸ್ವಲ್ಪ ಗ್ಲಿಟರಿಂಗ್ ಇದೆ. ಇದು ಅಗೇನ್ ಇದರಲ್ಲೂ ಗ್ಲಿಟರ್ ಇದೆ, ಬಟ್ ಇಟ್ಸ್ ಮೋರ್ ಆಫ್ ಲೈಟರ್ ಶೇಡ್ಸ್. ಅದು ಸ್ವಲ್ಪ ಡಾರ್ಕರ್ ಶೇಡ್ಸ್ ಇದೆ, ಇದೆಲ್ಲ ಲೈಟರ್ ಶೇಡ್ಸ್ ಇದೆ. ಸೊ ಇದೆಲ್ಲ ಎಸ್ಟಿ ಲಾಡರ್ದು. ಇದು ನೋಡಿ ಚೀಕ್ಗೆ ಇದಗೇನು ವಿತ್ ಬ್ರಷ್ ಅಂಡ್ ಅದೆಲ್ಲ ಕೊಟ್ಟಿದ್ದಾರೆ. ಸೊ ಇದು ಸ್ವಲ್ಪ ಯೂಸ್ ಮಾಡಿದ್ದೀನಿ. ಸೊ ನಾನು ಹೇಳಬೇಕಂದ್ರೆ ಐ ಆಮ್ ನಾಟ್ ವೆರಿ ಕಾನ್ಫಿಡೆಂಟ್ ಇನ್ ಯೂಸಿಂಗ್ ದ ಐ ಶೇಡ್ಸ್ ಆರ್ ದ ಬ್ಲಷಸ್, ಬಟ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ಲೈಟಾಗಿ ಯೂಸ್ ಮಾಡ್ತೀನಿ, ತುಂಬ ಓವರ್ಬೋರ್ಡಾಗಿ ಮಾಡೋಕ್ಕೆ, ಮೇಕಪ್ ಆರ್ಟಿಸ್ಟ್ಗಳ ಥರ ಮಾಡೋಕ್ಕೆ ಬರೋದಿಲ್ಲ. ಆಮೇಲೆ ಇನ್ನೊಂದು ನಾನು ಈ ಮ್ಯಾಕ್ದು ಒಂದು ಇಟ್ಕೊಂಡಿದ್ದೀನಿ ಬ್ಲಷ್ಗೆ. ಸೊ ಇದು ನೋಡಿ ಇದೊಂದಿದೆ, ಇದು ಮ್ಯಾಕ್ದು. ಇದು ಕಲರ್ ಏನು ಅಂದರೆ ನಿಪೀಸ್ ಪಿಂಕ್ ರೋಸ್ ಅಂತ ನೋಡಿ, ನಿಪೀಸ್ ಪಿಂಕ್ ರೋಸ್ ಅಂತ ಇದೆ. ಸೊ ಇದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ನಾನು ಇದನ್ನು ಬ್ಲಷಾಗಿ ಯೂಸ್ ಮಾಡಿದ್ದೀನಿ, ಚೆನ್ನಾಗಿ ನನ್ನ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುತ್ತೆ. ಆ್ಯಂಡ್ ಅದೆಲ್ಲ ಆದಮೇಲೆ ನಾನು ಮಸ್ಕಾರ ಯೂಸ್ ಮಾಡ್ತೀನಿ. ಮಸ್ಕಾರ ಅಗೇನ್ ನಾನು ಹೇಳಿದ್ನಲ್ಲ, ನನ್ನ ಹಸ್ಬೆಂಡ್ ಗಿಫ್ಟ್ ಕೊಟ್ಟಿದ್ರು ಎಸ್ಟಿ ಲಾಡರ್ ಮೇಕಪ್ ಸೆಟ್ಟು ಅಂತ, ಅದರಲ್ಲಿ ಬಂದಿದ್ದು ಮಸ್ಕಾರ. ನನಗೆ ಮಸ್ಕಾರ ತುಂಬ ಇಷ್ಟ. ಸೊ ಮಸ್ಕಾರ ಒಂದು 2-3 ಖಾಲಿ ಮಾಡಿದ್ದೀನಿ. ಸೊ ಇದು ಎಸ್ಟಿ ಲಾಡರ್ದು ಮಸ್ಕಾರ. ತುಂಬ ತಿಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ ಒಂಥರ ಅಪ್ಲೈ ಮಾಡಿದಾಗ. ಆಮೇಲೆ ಅಪ್ಲೈ ಮಾಡೋದಕ್ಕೂ ತುಂಬ ಈಸಿ, ಏನು ಅಷ್ಟೊಂದು ಕಷ್ಟ ಆಗೋಲ್ಲ. ಆಮೇಲೆ ಸ್ವಲ್ಪ ತಿಕ್ಕಾಗಿ ಚೆನ್ನಾಗೂ ಕಾಣುತ್ತೆ. ಸೊ ಇದು ಎಕ್ಸ್ಟ್ರೀಮ್ ಬ್ಲ್ಯಾಕ್ ಅಂತ ಇದೆ ಶೇಡು. ನಾನೇನು ಇದೇನು ಪರ್ಟಿಕ್ಯುಲರ್ ಆಗಿ ಚೂಸ್ ಮಾಡಿ ಬಂದಿಲ್ಲ, ಇದು ಆ ಮೇಕಪ್ ಸೆಟ್ ಒಳಗಡೆ ಬಂದಿದ್ದು. ಬಟ್ ನನಗೆ ಯೂಸ್ ಆಯಿತು, ಚೆನ್ನಾಗಿ ಅಡ್ಜಸ್ಟ್ ಆಯಿತು. ಸೊ ಅದಕ್ಕೆ ಇನ್ನೊಂದು ಯಾವುದು ಪರ್ಚೇಸೇ ಮಾಡಿಲ್ಲ, ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗೂ ವರ್ಕ್ ಆಗ್ತಾಯಿದೆ. ಇದು ಮಸ್ಕಾರ. ಅಗೇನ್ ಇದಕ್ಕೆಲ್ಲ ಹೋದರೆ ಏನು, ಇದು ನಂದು ಐ ಪೆನ್ಸಿಲ್ ನಾನು ತುಂಬ ಯೂಸ್ ಮಾಡ್ತೀನಿ. ನಾನು ಡೈಲಿ ಆಫೀಸಿಗೆ ಕೇಳಿದ್ರೆ ನಾನು ಬರೀ ಜಸ್ಟ್ ಸೀರಮ್, ಮಾಯ್ಶ್ಚರೈಸರ್ ಆ್ಯಂಡ್ ದೆನ್ ದ ಐ ಪೆನ್ಸಿಲ್ ಆ್ಯಂಡ್ ದೆನ್ ಸಮ್ ಲಿಪ್ಸ್ಟಿಕ್, ಅಷ್ಟೇ ಲೈಟ್ ಶೇಡ್ ಲಿಪ್ಸ್ಟಿಕ್, ಇಷ್ಟೇ ನನ್ನ ಮೇಕಪ್ ಇರುತ್ತೆ. ಸೊ ಅದನ್ನೇ ನಾನು ಮೇಕಪ್ಗೂ ಅದನ್ನೇ ಕಂಟಿನ್ಯೂ ಮಾಡ್ತೀನಿ. ಸೋ ಫಾರ್ ನನಗೆ ಇಲ್ಲಿ ಯು ಕೆಲಿ ಯಾವುದು, ಬಿಕಾಸ್ ಇಲ್ಲಿ ಯು ಕೆಲಿ ಅಷ್ಟೊಂದು ಡಾರ್ಕಾಗಿ ಕಾಜಲ್ ಯಾರೂ ಅಪ್ಲೈ ಮಾಡೋದಿಲ್ಲ. ಸೊ ನಾನು ಅದಕ್ಕೆ ಇಂಡಿಯಾದಿಂದ ತೊಗೊಂಡು ಬರ್ತೀನಿ ಇದನ್ನು ಯಾವಾಗಲೂ. ಸೊ ಇದೊಂದು ಶುಗರ್ದು ಇಷ್ಟ ಆಯಿತು. ಸೊ ಇನ್ನೊಂದೇನು ಆಪ್ಷನ್ ಅಂದರೆ, ನೀವು ಅದನ್ನು ಶಾರ್ಪ್ನರು ಇದರಲ್ಲಿ ಅಟ್ಯಾಚ್ ಮಾಡಿಕೊಟ್ಟಿರ್ತಾರೆ. ಸೊ ದಟ್ ಅದು ಆಗೋಯ್ತು ಅಂದರೆ ಮತ್ತೆ ಶಾರ್ಪ್ ಮಾಡಿದ್ರೆ ನಿಮ್ಗೆ ಇನ್ನೂ ಒಂದು ಸ್ವಲ್ಪ ಬರುತ್ತೆ. ಸೊ ಇದು ತುಂಬ ತಿಕ್ಕಾಗೂ ಬರುತ್ತೆ. ಆಮೇಲೆ ಏನಂತಾರೆ, ತುಂಬ ನೀವು ಕಣ್ಣೆಲ್ಲ ಉಜ್ಜ್ತಾ ಇದ್ರೆ ಆ ಥರ ಎಲ್ಲ ಸ್ಪ್ರೆಡ್ ಎಲ್ಲ ಆಗೋದಿಲ್ಲ. ಸೊ ಅದೊಂದು ಅಡ್ವಾಂಟೇಜ್ ಇದೆ, ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ಅಗೇನ್ ಐಲೈನರ್ ಎಲ್ಲ ನಾನೇನಂತ ತುಂಬ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಹೋಗಲಿಲ್ಲ. ಇದೆಲ್ಲ ಕಪಲ್ ಆಫ್ ಐಲೈನರ್ಸ್ ಇಟ್ಕೊಂಡಿದ್ದೀನಿ. ಅಗೇನ್ ಒಂದು ಶುಗರ್ದು ಇಟ್ಕೊಂಡಿದ್ದೀನಿ. ಒಂಥರ ನನಗೆ ಸ್ಕೆಚ್ ಪೆನ್ ಥರ ಇದ್ದರೆ ಈಸಿ ಅಪ್ಲೈ ಮಾಡೋದಕ್ಕೆ. ಸೊ ಅದರಿಂದ ನಾನು ಅದನ್ನೇ ತೊಗೊಂಡಿದ್ದೀನಿ. ಸೊ ಅಗೇನ್ ಲ್ಯಾಕ್ಮಿದು ಒಂದು ಹಳೆಯದೊಂದು ಇಟ್ಕೊಂಡಿದ್ದೀನಿ, ಇದೊಂದು ಶುಗರ್ದು ಇಟ್ಕೊಂಡಿದ್ದೀನಿ. ಸೊ ಇವೆರಡು ಶುಗರ್ದು ಸ್ವಲ್ಪ ಯೂಸ್ ಮಾಡ್ತೀನಿ. ಆಮೇಲೆ ಅಗೇನ್ ನಾರ್ಮಲ್ ಲಿಪ್ ಲೈನರ್ ಅಷ್ಟೊಂದು ಯೂಸ್ ಮಾಡಲ್ಲ. ಇದು ಒಂದು ತುಂಬ ದಿವಸದಿಂದ ಹಾಗೆ ಯೂಸ್ ಮಾಡ್ತಾಯಿದ್ದೀನಿ, ಯಾವಾಗಾದರೂ ಬೇಕಾದಾಗ ಯೂಸ್ ಮಾಡ್ತೀನಿ ಲ್ಯಾಕ್ಮಿದು. ಬಟ್ ಅಷ್ಟೊಂದು ಐ ಆಮ್ ನಾಟ್ ಎ ಬಿಗ್ ಫ್ಯಾನ್ ಆಫ್ ಲಿಪ್ ಲೈನರ್ಸ್. ಸೊ ಇಷ್ಟು ಮೇಕಪ್ ಆಗುತ್ತೆ. ಅದಾದಮೇಲೆ ಫಿನಿಶಿಂಗ್ಗೆ ನಾನು ಸೆಟ್ ಮಾಡೋದಕ್ಕೆ
ನಾನಿದು ಮ್ಯಾಕ್ ಸ್ಟುಡಿಯೋದು ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತೀನಿ. ಸೊ ಇದು ತುಂಬ ಚೆನ್ನಾಗಿ, ತುಂಬ ಜಾಸ್ತಿ ಹಾಕಬೇಕಾಗಿಲ್ಲ. ಆಮೇಲೆ ಇದನ್ನು ಅಪ್ಲೈ ಮಾಡಿದಾಗೂ ನಿಮ್ಗೊಂಥರ ಏನಂತಾರೆ ಡಸ್ಟ್ ಆಗೋ ಅಥವಾ ಬೂದಿ ಬೂದಿಯಾಗಿ ಕೂತ್ಕೊಳ್ಳುತ್ತೆ ಅಂತೆಲ್ಲ ದಪ್ಪಕ್ಕೆ, ಆ ಥರನೂ ಕೂತ್ಕೊಳ್ಳೋದಿಲ್ಲ. ಸುಮ್ಮನೆ ಜಸ್ಟ್ ಬ್ರಷಲ್ಲಿ ಸುಮ್ಮನೆ ಒಂದೆರಡು ಸಲ ಹಿಂಗಂದು ಸುಮ್ಮನೆ ಸ್ಪ್ರೆಡ್ ಮಾಡ್ತೀನಿ ಅಷ್ಟೇ ಹೊರತು ತುಂಬ ಜಾಸ್ತಿ ಹಾಕೋಕ್ಕೆ ಹೋಗಲ್ಲ. ಆ್ಯಂಡ್ ಅದು ಚೆನ್ನಾಗಿ ಕಾಣುತ್ತೆ, ಒಂಥರ ನ್ಯಾಚುರಲ್ ಮೇಕಪ್ ಆಗಿ ಕಾಣುತ್ತೆ ಹೊರತು ತುಂಬ ಜಾಸ್ತಿ ಮೇಕಪ್ ಮಾಡಿದ್ದೀವಿ ಅಂತ ಅನಿಸೋದಿಲ್ಲ. ಆ್ಯಂಡ್ ಅಗೇನ್ ಇದೊಂದು ಮ್ಯಾಟ್ದು ಐಬ್ರೋ ಫಿನಿಶಿಂಗಿಗೆ ಒಂದು ಇಟ್ಕೊಂಡಿದ್ದೀನಿ. ಸೊ ಇದೇನಾದರೂ ಗ್ಯಾಪ್ಸ್ ಇದ್ದರೆ ಅದರಲ್ಲಿ ಫಿಲ್ ಮಾಡೋದಕ್ಕೆ. ಆ್ಯಂಡ್ ಈ ಕಡೆ ನೋಡಿದ್ರೆ ನಿಮಗೆ ಈ ಥರ ಬ್ರಷ್ ಹಾಕಿ ಕೊಟ್ಟಿದ್ದಾರೆ. ಸೊ ಸೆಟ್ ಮಾಡ್ಕೊಳ್ಳೋದಕ್ಕೆ ಈ ಥರ ಎಲ್ಲ ಆಗುತ್ತೆ. ಸೊ ಇದು ಅಷ್ಟೇ, ಏನು ನನಗೆ ತುಂಬ ಇದರಿಂದ ಡಿಫ್ರೆನ್ಸ್ ಆಗುತ್ತೆ ಅಂತ ಹೇಳಲ್ಲ, ಇದನ್ನೇ ನಾನೇನು ರೆಕಮೆಂಡ್ ಮಾಡಲ್ಲ. ಬಟ್ ಐ ಜಸ್ಟ್ ಬಾಟ್ ಇಟ್. ಸೊ ಸುಮ್ಮನೆ ನನಗೆ ಸಿಂಪಲಾಗಿ ಏನಾದರೂ ಸೆಟ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತೀನಿ ಹೊರತು ಕೆಲವರು ತುಂಬ ಚೆನ್ನಾಗಿ ಮೇಕಪ್ ಮಾಡ್ಕೋತಾರೆ, ಇದು ಐಬ್ರೋಸ್ ಎಲ್ಲ ಸೆಟ್ ಮಾಡ್ತಾರೆ, ಇದರಲ್ಲಿ ಏನೂ ಅಷ್ಟೊಂದು ಆಗೋದಿಲ್ಲ. ಜಸ್ಟ್ ಎ ಬೇಸಿಕ್ ಥಿಂಗ್ ಮಾಡ್ಕೋಬೋದು ಅಂದರೆ ಮಾಡ್ಕೋಬೋದು ಅಷ್ಟೇ. ಆ್ಯಂಡ್ ದೆನ್ ಸೊ ಮೇಕಪ್ ಅಪ್ಲೈ ಮಾಡೋದಕ್ಕೆ ಒಂದೆರಡು ಕಪಲ್ ಆಫ್ ಯೂಸ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಇದು ಒಂದು ಕಾಂಪ್ಯಾಕ್ಟ್ ಪೌಡರ್ ಅಪ್ಲೈ ಮಾಡೋದಕ್ಕೆ ಇದು ಇಟ್ಕೊಂಡಿದ್ದೀನಿ. ನನಗೆ ಇದು ಸ್ವಲ್ಪ ಚೆನ್ನಾಗಿ ಯೂಸ್ ಆಗುತ್ತೆ. ಇದನ್ನಾಗಿ ನಾನು ಐ ಬಾಟ್ ಇಟ್ ಇನ್ ಅಮೆಝಾನ್. ಇದೇನು ಪರ್ಟಿಕ್ಯುಲರ್ ಬ್ರ್ಯಾಂಡಾಗಿ ಏನೂ ತೊಗೊಂಡಿಲ್ಲ, ರಿವ್ಯೂಸ್ ಮೇಲೆ ಹೋಗಿ ತೊಗೊಂಡೆ. ಇದು ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ಕಾಂಪ್ಯಾಕ್ಟ್ ಪೌಡರ್ಗೆ. ಆ್ಯಂಡ್ ನನಗೆ ಇದು ಫೌಂಡೇಶನು ಎಲ್ಲ ಹಚ್ಚೋದಕ್ಕೆಲ್ಲ ನನಗೆ ಈ ಥರ ಬ್ರಷ್ಗಿಂತ ಈ ಥರ ಡ್ಯಾಬ್ ಮಾಡಿ ಹಚ್ಚೋದಕ್ಕೆ ಇಷ್ಟ ಆಗುತ್ತೆ, ಡ್ಯಾಬ್ ಮಾಡಿ. ಅದಕ್ಕೋಸ್ಕರ ನಾನು ಈ ಥರ ಇಟ್ಕೊಂಡಿದ್ದೀನಿ. ಸೊ ಇದೇ ಬೆಟ್ರಾಗಿ ಯೂಸ್ ಆಗುತ್ತೆ ನನಗೆ. ಇನ್ನೊಂದು ಚಿಕ್ಕದಿತ್ತು, ಐ ಥಿಂಕ್ ಎಲ್ಲೋ ಹಾಕ್ಬಿಟ್ಟಿದ್ದೀನಿ, ಹುಡುಕ್ಬೇಕು. ನನಗೆ ಅದು ಮೋರ್ ಕಂಫರ್ಟಬಲ್. ಯಾವುದಾದ್ರೂ ಫೌಂಡೇಶನ್, ಕನ್ಸೀಲರ್ ಯಾವುದೇ ಹಾಕಬೇಕಾದ್ರೂ ಅದು ಮೋರ್ ಕಂಫರ್ಟಬಲ್. ಆ್ಯಂಡ್ ಐ ಮೇಕಪ್ಗೆಲ್ಲ ನಾನು ಅಗೇನ್ ಯೂಸ್ ಮೈ ಫಿಂಗರ್ಸ್ ಟು ಅಪ್ಲೈ ಇಟ್. ಸೊ ಕಮಿಂಗ್ ಟು ಲಿಪ್ಸ್ಟಿಕ್, ಐ ಆಮ್ ಬಿಗ್ ಫ್ಯಾನ್ ಆಫ್ ಲಿಪ್ಸ್ಟಿಕ್. ಸೊ ಫ್ಯೂ ಕಲೆಕ್ಷನ್ ಇದೆ, ಬಟ್ ಅನ್ಫಾರ್ಚುನೇಟ್ಲಿ ಈಗೆಲ್ಲ ಸ್ವಲ್ಪ ಮಿಸ್ ಆಗಿದೆ. ಎಲ್ಲ ಒಂದೊಂದು ಕಡೆ ಇದೆ. ಅದೇ ಆಫೀಸ್ಗೂ ಹಾಕೊಂಡು ಹೋಗೋದ್ರಿಂದ ಡೈಲಿ ಎಲ್ಲನೂ ಇರಲಿಲ್ಲ. ಬಟ್ ನನ್ನ ಹತ್ರ ತುಂಬಾ ಲಿಪ್ಸ್ಟಿಕ್ ಕಲೆಕ್ಷನ್ ಇದೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೇಳಿ, ನಾನು ಒಂದು ಲಿಪ್ಸ್ಟಿಕ್ ಕಲೆಕ್ಷನ್ ಮೇಲೆ ಒಂದು ವಿಡಿಯೋ ಮಾಡ್ತೀನಿ. ಯಾಕಂದರೆ ನನ್ನ ಹತ್ರ ಅಷ್ಟೊಂದು ಲಿಪ್ಸ್ಟಿಕ್ಸ್ ಇದೆ. ಬಟ್ ಸದ್ಯಕ್ಕೆ ಈ ಬ್ಯಾಗಲ್ಲಿ ಒಂದು 5 ಇದೆ, ಬಟ್ ದಿಸ್ ಇಸ್ ಜಸ್ಟ್ 1/4 ಅಂತ ಹೇಳ್ಬೋದು. ಸೊ ಇದು ಒಂದು ಲಾಸ್ಟ್ ಟೈಮ್ ಇಂಡಿಯಾಗೆ ಹೋದಾಗ ಅವ್ರು ಹೇಳ್ತಿದ್ರು, ಶುಗರಲ್ಲಿ ನಾನು ಅದು ಇದೆರಡು ತೊಗೊಂಡು ಬರೋಕ್ಕೆ ಹೋದಾಗ ಅವರು ನಂಗೆ ಸಜೆಸ್ಟ್ ಮಾಡಿದ್ರು, ಅಲ್ಲಿದ್ದವರು ಟ್ರೈ ಮಾಡಿ ಶುಗರ್ದು ಯಾವುದಾದ್ರು ಲಿಪ್ಸ್ಟಿಕ್ಕು ಅಂತ. ನನ್ನ ಹತ್ರ ಎಲ್ಲ ಲಿಪ್ಸ್ಟಿಕ್ಕು ಮ್ಯಾಕ್ ಅಥವಾ ಎಸ್ಟಿ ಲಾಡರ್ ಆ ಥರನೇ ಇದೆ, ಬಟ್ ಅವರು ಸಜೆಸ್ಟ್ ಮಾಡಿದ್ರು ಶುಗರ್ದು ಟ್ರೈ ಮಾಡಿ ಅಂತ. ಸೊ ಈ 2 ಕಲರ್ ಇಷ್ಟ ಆಯಿತು. ಇದು ಒಂಥರ ಏನಂತಾರೆ, ಒಂಥರ ಇಟ್ಟಿಗೆ ಥರ ಇದೆಯಲ್ಲ ಆ ಥರ ಕಲರ್ ನೋಡಿ, ಈ ಥರ ಬರುತ್ತೆ. ಸೊ ಒಂಥರ ಲಿಕ್ವಿಡ್ ಇದೆ ಇದು, ಚೆನ್ನಾಗಿ ಕಾಣುತ್ತೆ. ಇದು ಒಂದು ತೊಗೊಂಡೆ, ರೀಸೆಂಟಾಗಿ ತೊಗೊಂಡಿದ್ದು. ಇದು ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇದೊಂದು ಸ್ವಲ್ಪ ಡಾರ್ಕರ್ ಪಿಂಕ್ ಶೇಡ್ ಬರುತ್ತೆ ನೋಡಿ, ಈ ಥರ ಬರುತ್ತೆ. ಸೊ ಈ ಥರದ್ದು ಒಂದು ಕಲರ್ ತೊಗೊಂಡೆ. ಸೊ ಇದು ಅಪ್ಲೈ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇನ್ನೊಂದು ಅಡ್ವಾಂಟೇಜ್ ನನಗೇನು ಅನಿಸ್ತು ಅಂದರೆ, ಕಂಪೇರ್ ಟು ಮೈ ಅದರ್ ಮ್ಯಾಕ್ ಆರ್ ಎಸ್ಟಿ ಲಾಡರ್ ಲಿಪ್ಸ್ಟಿಕ್ಕು ಇದು ಸ್ವಲ್ಪ ಜಾಸ್ತಿ ಹೊತ್ತಿರುತ್ತೆ. ನಾನು ಲಿಪ್ಸ್ಟಿಕ್ ಹಚ್ಕೊಂಡ್ರೆ ನನಗೆ ಅಷ್ಟೊಂದು ಹೊತ್ತು ತುಂಬ ಹೊತ್ತು ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ದೀಸ್ 2 ಲಿಪ್ಸ್ಟಿಕ್ಸ್ ಬೆಳಗ್ಗೆ ಹಚ್ಚಿದ್ರೆ, ಇಫ್ ಐ ಡೋಂಟ್ ರಿಮೂವ್ ಮೈ ಮೇಕಪ್ ಬೈ ಎನಿ ಚಾನ್ಸ್, ಇಫ್ ಐ ಆಮ್ ಗೆಟಿಂಗ್ ಟಯರ್ಡ್ ಆರ್ ಸ್ಲೀಪ್ ಲೈಕ್ ದ್ಯಾಟ್, ನೆಕ್ಸ್ಟ್ ಡೇ ಮಾರ್ನಿಂಗ್ವರೆಗೂ ಹಾಗೆ ಇತ್ತು ಒಂದಿನ. ಬಟ್ ಐ ಡೋಂಟ್ ಸಜೆಸ್ಟ್ ದ್ಯಾಟ್ ವಿ ಶುಡ್ ರಿಮೂವ್ ದ ಮೇಕಪ್ ಬೈ ಎಂಡ್ ಆಫ್ ದ ಡೇ. ಸೊ ಇದು ಒಂದು ಚೆನ್ನಾಗಿ ಹಾಕ್ತಿದೆ ಈಗ ಸದ್ಯಕ್ಕೆ. ಆ್ಯಂಡ್ ಆಸ್ ಐ ಸೆಡ್, ಮ್ಯಾಕ್ದೆಲ್ಲ ಇದೆ. ಇನ್ನೊಂದೆಲ್ಲೋ ಇತ್ತು ಈಗಲೇ ಮ್ಯಾಕ್ದು ಆಯಿತು. ಇಲ್ಲೊಂದಿದೆ, ಇದು ತುಂಬ ಲೈಟ್ ಶೇಡು. ಸೊ ನಾನು ಮ್ಯಾಕ್ದು ಏನು ಮಾಡ್ತೀನಿ, ಈ ಥರ ಎಲ್ಲ ಲಿಪ್ಸ್ಟಿಕ್ಕು ನನಗೆ ತುಂಬ ದೊಡ್ಡ ತೊಗೊಳಕ್ಕೆ ಇಷ್ಟ ಇಲ್ಲ. ಸೊ ಎಲ್ಲ ಮಿನಿ ವರ್ಷನ್ಸೇ ತೊಗೊಂಡಿರ್ತೀನಿ, ಸೊ ದಟ್ ಐ ಕ್ಯಾನ್ ಹ್ಯಾವ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಕಲರ್ಸ್. ಆ್ಯಂಡ್ ಆಲ್ಸೋ ನಾನು ಬೇರೆ ಜಾಸ್ತಿ ಆಪ್ಷನ್ ಇಟ್ಟಾಗ ಅದು ಒಂದನ್ನೇ ಯೂಸ್ ಮಾಡಿ ಖಾಲಿ ಮಾಡಿಬಿಡ್ತೀನಿ ಅನ್ನೋ ಥರನೂ ಇರೋದಿಲ್ಲ. ಸೊ ನಂದೆಲ್ಲ ಲಿಪ್ಸ್ಟಿಕ್ಸು ಆಲ್ಮೋಸ್ಟ್ ಎಲ್ಲ ಹಾಗೆ ಫುಲ್ ಇರುತ್ತೆ, ಯಾವುದೂ ಅಷ್ಟೊಂದು ಖಾಲಿ ಆಗೋದಿರಲ್ಲ. ಯಾಕಂದರೆ ನನ್ನ ಹತ್ರ ಡಿಫ್ರೆಂಟ್ ಕಲರ್ಸ್ ಇರೋದ್ರಿಂದ ಒಂದನ್ನೇ ಯಾವಾಗಲೂ ಅಪ್ಲೈ ಮಾಡ್ಕೊಂಡು ಹೋಗೋಲ್ಲ. ಸೊ ಇದೊಂದು ಮ್ಯಾಕ್ದೇ ನನ್ನ ಹತ್ರ ತುಂಬ ಇದೆ ಕಲರ್ಸು. ಆಮೇಲೆ ಇದೊಂದು ರೆವ್ಲಾನ್, ಐ ಥಿಂಕ್ ದಿಸ್ ಇಸ್ ತುಂಬ ವರ್ಷದಿಂದ ತೊಗೊಂಡಿದ್ದೆ, ಬಟ್ ಈ ಕಲರ್ ಇಷ್ಟ ಆಯಿತು, ಅದಕ್ಕೋಸ್ಕರ ತೊಗೊಂಡೆ. ಇಂಡಿಯನ್ ವೇರ್ಗೆಲ್ಲ ಈ ಕಲರ್ ಒಂಥರ ಡಾರ್ಕ್ ಪಿಂಕ್ ಚೆನ್ನಾಗಿರುತ್ತೆ ಅಂತ ನೋಡಿ. ಇದೊಂಥರ ಈ ಥರ ಬರುತ್ತೆ, ಪಿಂಕಿಶ್ ಬರುತ್ತೆ ಈ ಥರ. ಸೊ ಇದನ್ನೊಂದು ತೊಗೊಂಡಿಟ್ಕೊಂಡಿದ್ದೀನಿ. ಆ್ಯಂಡ್ ದಿಸ್ ಈಸ್ ಎಸ್ಟಿ ಲಾಡರ್. ದಿಸ್ ಈಸ್ ಮೈ ಫೇವ್ರೆಟ್ ಕಲರ್. ಒಂಥರ ರೆಡ್ ಒಂದಿದೆ ನೋಡಿ, ರೆಡ್ ಆ್ಯಂಡ್ ಪಿಂಕ್ ಮಿಕ್ಸ್ ಅನ್ಸುತ್ತೆ ನೋಡಿ ಇದು.
ಸೊ ಇದು ತುಂಬ ಚೆನ್ನಾಗಿದೆ ಕಲರು. ಸೊ ಇದು ಕೋಡು ಪ್ಯೂರ್ ಕಲರ್ NV ಅಂತ ಇದೆ, 350 to 350 ಅಂತ ಇದೆ. ಸೊ ಇದು ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ಕು. ಆಮೇಲೆ ಇನ್ನು ಮ್ಯಾಕಲ್ಲಿ ರೂಬಿ ಹೂ, ಡೇಂಜರ್ ಲೇಡಿ ಆ ಥರ ಒಂದೆರಡು ಮೂರು ಕಲರ್ ಇದೆ. ಸೊ ಅದು ಸದ್ಯಕ್ಕೆ ನನಗೆ ಇಲ್ಲಿ ಕಾಣಿಸ್ತಿಲ್ಲ, ಈ ಬ್ಯಾಗಲ್ಲಿ ಎಲ್ಲೋ ಹೊಟ್ಟೋಗ್ಬಿಟ್ಟಿದೆ. ನಾನು ಹುಡ್ಬೇಕಾಗಿತ್ತು, ನಾನೆಲ್ಲ ಇದೆ ಅಂದ್ಕೊಂಡಿದ್ದೆ. ಸೊ ಅದಿಲ್ಲ. ಸೊ ಅಷ್ಟೇ. ಇದು ಒಂದು ಬಾಬಿ ಬ್ರೌನ್ದು ಒಂದು ಸಜೆಸ್ಟ್ ಮಾಡಿದರು ನನಗೆ, ಅಗೇನ್ ವಿಟಮಿನ್ ಎನ್ರಿಚ್ಡ್ ಅಂತ. ಇದನ್ನು ಯೂಸ್ ಮಾಡೋಕ್ಕೆ ಆಗಲ್ಲ. ಇದು ಬಾಬಿ ಬ್ರೌನ್ದು ಕನ್ಸೀಲರ್ ತೊಗೊಂಡೆ ಅಂತ ಹೇಳಿದ್ನಲ್ಲ. ಸೊ ಆಗಿದೊಂದು ಬಾಬಿ ಬ್ರೌನ್ದು ವಿಟಮಿನ್ ಸೀರಮ್ ಥರನೇ ಅನಿಸುತ್ತೆ. ಇದನ್ನು ಯೂಸ್ ಮಾಡಿಲ್ಲ, ಯೂಸ್ ಮಾಡಬೇಕು. ಮರ್ತು ಹೋಗುತ್ತೆ, ಅನ್ಕೋತಾನೆ ಇರ್ತೀನಿ ಮಾಡೋಣ ಅಂತ, ಮಾಡಿಲ್ಲ. ಇದೊಂದು ಮಾಡಬೇಕು. ಇದು ಸ್ಯಾಂಪಲಾಗಿ ಕೊಟ್ಟರು, ಟ್ರೈ ಮಾಡಿ ಹೇಗಿದೆ ನೋಡಿ ಅಂತ. ಸೊ ಯಾ, ಐ ಥಿಂಕ್ ದಿಸ್ ಈಸ್ ಆಲ್ ಮೈ ಬೇಸಿಕ್ ಮೇಕಪ್ ಸೆಟ್. ಐ ಥಿಂಕ್ ಇಷ್ಟು ಮಾಡ್ಕೊಂಡಾಗೆ ನನಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಏನಾದರೂ ನೀವು KSS ಸೀರೆ ಅಥವಾ ಕಾಂಜೀವರಂ ಸೀರೆ ಉಟ್ಕೊಂಡು ಯಾವುದಾದ್ರು ಮದುವೆಗೆ ಹೋಗಬೇಕು, ಫಂಕ್ಷನ್ಸ್ಗೆ ಹೋಗಬೇಕು, ಇದನ್ನೇ ಯೂಸ್ ಮಾಡಿಕೊಂಡು ಲೈಟಾಗೂ ಮೇಕಪ್ ಮಾಡ್ಕೋಬೋದು. ಇದನ್ನೇ ಯೂಸ್ ಮಾಡಿಕೊಂಡು ಸ್ವಲ್ಪ ಗ್ರ್ಯಾಂಡಾಗಿರೋ ಫಂಕ್ಷನ್ಸ್ಗೆ ಏನು ಗ್ರ್ಯಾಂಡಾಗೂ ಮೇಕಪ್ ಮಾಡ್ಕೋಬೋದು. ನಾನು ಇವಾಗ ಏನಾದರೂ ಲೈಟಾಗಿ ಮಾಡಬೇಕು ಅಂದರೆ ನನಗೆ ಕನ್ಸೀಲರು ಅದೆಲ್ಲ ಸ್ವಲ್ಪ ಸ್ಕಿಪ್ ಮಾಡ್ತೀನಿ, ಐ ಶೇಡ್ಸು ಅದೆಲ್ಲ ಸ್ವಲ್ಪ ಸ್ಕಿಪ್ ಮಾಡ್ತೀನಿ. ತುಂಬ ಗ್ರ್ಯಾಂಡಾಗಿ ಯಾವುದಾದ್ರು ಫಂಕ್ಷನ್ಗೆ ಮಾಡ್ಕೊಂಡು ಹೋಗಬೇಕು ಅಂದರೆ ಅಲ್ಲಿ ಗೋ ವಿತ್ ಎವ್ರಿಥಿಂಗ್, ಲೈಕ್ ಸ್ಟ್ರೋಕ್ ಕ್ರೀಮ್ ಗ್ಲೋ ಕೊಡುತ್ತೆ, ಫೌಂಡೇಶನ್ನು, ಕನ್ಸೀಲರು, ಐ ಶೇಡ್ಸು ಇದೆಲ್ಲ ಯೂಸ್ ಮಾಡ್ತೀನಿ. ಸೊ ಅದೆಲ್ಲ ಚೆನ್ನಾಗಿ ಬರುತ್ತೆ. ಸೊ ಇದರಲ್ಲೇ 3 ಥರ ಮಾಡ್ಬೋದು. ಸೊ ಒಂದು ಆಫೀಸ್ ವೇರ್ಗೆ, ನಾಟ್ ಮಚ್, ಜಸ್ಟ್ ದಿಸ್ ಥಿಂಗ್ಸ್, ಆ್ಯಂಡ್ ಲೈಟ್ ಮೇಕಪ್ಗೆ, ಆ್ಯಂಡ್ ದೆನ್ ಅಗೇನ್ ಯೂಸಿಂಗ್ ದ ಸೇಮ್ ಪ್ರಾಡಕ್ಟ್ಸ್ ಐ ಕ್ಯಾನ್ ಡೂ ಗ್ರ್ಯಾಂಡ್ ಮೇಕಪ್ ಆಸ್ ವೆಲ್. ಸೊ ಫಾರ್ ನಾನಂತೂ ಸ್ಯಾಟಿಸ್ಫೈ ಆಗಿದ್ದೀನಿ. ಆಮೇಲೆ ಒಂಥರ ಬೇರೆಯವ್ರು ಯಾರಾದರೂ ಮಾಡಿದಾಗ ಒಂದೊಂದ್ಸಲಿ ಇಷ್ಟ ಆಗುತ್ತೆ, ಒಂದೊಂದ್ಸಲಿ ಯಾಕೋ ತುಂಬ ಜಾಸ್ತಿ ಮಾಡಿಬಿಟ್ಟಿದ್ದಾರೆ, ತುಂಬ ಕೇಕಿಯಾಗಿ ಅನಿಸ್ತಿದೆ, ತುಂಬ ನನ್ನ ಕಲರೇ ಅಲ್ಲ ಅನಿಸ್ತಿದೆ ಅನ್ನೋ ಥರ ಬೇಜಾರು ಮಾಡ್ಕೊಳ್ಳೋ ಬದಲು ನಾನೇ ಮಾಡ್ಕೊಂಡಾಗ ನನಗೆ ಹೆಂಗೆ ಬೇಕೋ ಹಾಗೆ ನನ್ನ ಕನ್ನಡಿಯಲ್ಲಿ ನೋಡಿಕೊಂಡು ಮಾಡ್ಕೊಳ್ಳೋದ್ರಿಂದ ಬೆಟ್ರಾಗಿರುತ್ತೆ. ಸೊ ದಿಸ್ ಈಸ್ ಮೈ ಕಲೆಕ್ಷನ್. ಅಗೇನ್ ಮೊದಲೇ ಹೇಳ್ದಂಗೆ ಇದನ್ನು ಶೋ ಆಫ್ ಮಾಡಬೇಕು ಅಂತಲ್ಲ, ಸುಮ್ಮನೆ ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅಂತ ತೋರಿಸಿದ್ದೀನಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ಐ ಡೋಂಟ್ ನೋ ವೆದರ್ ಐ ಕ್ಯಾನ್ ಪುಟ್ ದ ಲಿಂಕ್ಸ್, ಬಿಕಾಸ್ ನಾನು ಇಲ್ಲಿ UK ಇರೋದ್ರಿಂದ, ನಾನು ಇಲ್ಲಿ ಕೆಲವೆಲ್ಲ ಬೈ ಮಾಡಿರೋದ್ರಿಂದ ನಿಮಗೆ ಇದು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ನಾನು ಅಗೇನ್ ಶೇಡ್ಸ್ ಎಲ್ಲ ಶೇರ್ ಮಾಡಿರೋದ್ರಿಂದ ನಿಮ್ಗೆ ಇದೇ ಶೇಡ್ಸು ಇಂಡಿಯಾದಲ್ಲೂ ಈಗೆಲ್ಲ ಸಿಗುತ್ತೆ. ಸೊ ಯಾವುದಾದ್ರೂ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಬೇಕಿದ್ರೆ ಕೇಳಿ, ಕಮೆಂಟ್ಸ್ ಮಾಡಿ, ನಾನು ಅದರಲ್ಲಿ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. So thank you all again. Please do subscribe, like and share my videos and keep supporting me. Thank you all. Bye.